ಚೇಂಜಸ್ ಮಾಡೋದಮ್ಮ ಅಷ್ಟೇ ಅಂದರೆ ಸರ್ ಚೇಂಜಸ್ ಅಂದರೆ ಆಮೇಲೆ ಹೋಯ್ತಾ ಮಾಡ್ಕೊಳ್ಳೋದು ಬಿಡಿ ಅಂದೆ. ಅದಲ್ಲ, ಹೀರೋನೇ ಚೇಂಜ್ ಮಾಡೋಣ ಸರ್, ಏನು ಹೇಳ್ತೀರಾ ಅಂದೆ. ಆಮೇಲೆ ಸರ್ ಸಾಧುಕ್ಕೆ ಹೋಗಿಲ್ಲ ಸರ್, ನನಗೆ ಫೋನ್ ಮಾಡ್ತಾರೆ. ನನಗೆ ಯಾವತ್ತೂ ಅವರು ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಟ್ಟಿಲ್ಲ. ಮಾಸ್ಟೇ ನಮಗೆ ನಿಮ್ಮದು ಕತೆ ತುಂಬ ಚೆನ್ನಾಗಿ ಮಾಡಿದಿರಂತೆಲ್ಲ, ಅದು ನಾನು ಕೊಟ್ಬಿಟ್ಟಿದ್ರು. ಸಾಧುಕ್ಕೆ ಹೋಗಿಲ್ಲ ಅವರು, ನಾನು ದರ್ಶನ ಸಾಕೊಂಡು ಮಾಡ್ಬಿಡ್ತೀನಿ, ನೀವು ನಿಮ್ಮದೇ ಕತೆ, ನಿಮ್ಮದೇ ಸ್ಕ್ರೀನ್ ಪೇ, ನಿಮ್ಮದೇ ಡೈಲಾಗ್, ನೀವೇ ಡ್ಯಾನ್ಸ್ ಎಲ್ಲ ನೀವೇ. ಆದಮೇಲೆ ಸಾಂಗ್ ನೋಡಿದ್ರು ತುಂಬ ಚೆನ್ನಾಗಿ ಬಂತು, ಉಪ್ಪಿ ಸರ್ ಸಾಂಗು. ಆಮೇಲೆ ಗಣೇಶ್ ನಿನ್ನ ಕತೆನ ಸ್ಟಾರ್ಟ್ ಮಾಡು, ಡೈರೆಕ್ಷನ್ ಮಾಡು, ನಾನು ಇನ್ನೊಂದು ಹೊಸ ಪ್ರೊಡ್ಯೂಸರ್ ಕೊಡ್ತೀನಿ ಅಂದ್ರೆ ತಿರ್ಗಿ ಅವರೇ ಹೊಸ ಪ್ರೊಡ್ಯೂಸರ್ನ ಫೋನ್ ಮಾಡ್ತಾರೆ, ಎದುರಿಗೆ ಫೋನ್ ಮಾಡ್ತಾರೆ. ಅವರು ಕೇಳಿದ್ರು, ಅವರು ತುಂಬ ಖುಷಿಪಟ್ಟು ಕ್ಲೈಮ್ಯಾಕ್ಸ್ದು ತುಂಬ ಚೆನ್ನಾಗಿ ಮಾಡಿದೆವು, ಅಷ್ಟು ಸಖತ್ತಾಗಿ ಮಾಡಿದ್ದೀರಾ, ಆದರೆ ಇಷ್ಟು ಬಜೆಟ್ ಆಗ್ತಾ ಇಲ್ಲ ಅಂತ. ಪೇಪರೆಲ್ಲ ಬಂತು, ಗಣೇಶ್ ಸಿನಿಮಾ ಮಾಡ್ತಿದ್ದಾರೆ, ಹೀರೋ ಮಾಡ್ತಿದ್ದಾರೆ, ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಸುದ್ದಿ ಬಂತು. ಬಂತು ನನಗೆ ಶಿವಣ್ಣನ ಕೇಳಿದ್ರೆ, ಹೀರೋ ನಾನು ಯಾರಿಗೂ ಕೊಡಲ್ಲ ಬೇಡ ಅಂತ. ಇಲ್ಲ ಮನುಷ್ಯ ತುಂಬ ಹಿಂದೆ ಬಿದ್ದ ಸರ್, ನಿಮ್ಮಿಂದ ನನಗೊಂದು ಹೆಸರಾಗುತ್ತೆ, ಲೈಫ್ ಆಗುತ್ತೆ, ನೀವು ಹೀರೋ ಮಾಡಿ ಸರ್ ಅಂತ. ಕುಮಾರಸ್ವಾಮಿ ಮಿಸ್ಸಸ್ ರಾಧಿಕಾ ಅವ್ರನ್ನ ರವಿ ಅಂತ ಬೈತಾರೆ, ರವಿ ಅಂತ ಅವ್ರಿಗೂ ಕಥೆ ಹೇಳಿದೆ, ರವಿರಾಜ್ ಅಂತ. ಅವ್ರದ್ದೊಂದು ಮಶಾನದಲ್ಲಿ ಶೂಟಿಂಗ್ ನಡೀತಿತ್ತು. ಎ ಬಿ ಶ್ರೀ ಶಾಂತಕುಮಾರ್ ಅಂತಿದ್ದಾರೆ, ಗಣೇಶ್ ಈಗ ನೀನೇ ಹೀರೋ ಅಂದರೆ ನಿರ್ಮಾಪಕರು ಮುಂದೆ ಬರ್ತಲ್ಲ, ಈಗ ಬೇಡ, ನೀನು ಯಾವುದು ಈಗ ಓಡೋ ಕುದುರೆ ಹೀರೋ ಮಾಡು. ಅದಾದಮೇಲೆ ಚಿರುಗೆ ಹೇಳಿದೆ ಒಂದು ಕತೆ. ಮೊನ್ನೆ ಕೂಡ ಧ್ರುವ ಸರ್ಜರ್ಗೆ ಹೋಗ್ಬಿಟ್ಟು ಒಂದು 3 months ಬ್ಯಾಕ್ ಅವ್ರು ಕತೆ ಹೇಳಿ ಬಂದು. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಆವಾಗ ಏನು ಮಾಡಿದ್ರು, ಸರ್ ಹತ್ರ ನಿರ್ಮಾಪಕರಿಗೆ ಇಲ್ಲ ಸರ್, ಪ್ರೊಡ್ಯೂಸರ್ ಇಲ್ಲ ಅಂದರೆ, ನಾನು ಕೊಡ್ತೀನಿ ಅಂದರೆ ಉಪ್ಪಿ ಸರೇ ಕರೆದಿ ಒಬ್ಬರು ಪ್ರೊಡ್ಯೂಸರ್ ನನ್ನ ಮುಂದೆ ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡಿ, ನನಗೂ ಟೈಮ್ ಫಿಕ್ಸ್ ಮಾಡಿ ಇಂಥ ಕಡೆ ಹೋಗಿ ಮಲ್ಲೇಶ್ವರ ಕ್ಲಬ್ಬಲ್ಲಿ ಹೋಗಿ ಕತೆ ಹೇಳಿದ್ರು. ನಾನು 2 days ಬಿಟ್ಕೊಂಡು ಅವ್ರು ಹೋಗಿ ಕತೆ ಹೇಳ್ತೀನಿ ಮಲ್ಲೇಶ್ವರ ಕ್ಲಬ್ಬಲ್ಲಿ. ಇಬ್ಬರು ನಿರ್ಮಾಪಕರು, ಇಬ್ಬರು ಪಾರ್ಟ್ನರ್ ಹೋಗಿ ಕತೆ ಹೇಳ್ತೀನಿ. ನನಗೆ ನಾನು ಯಾವ ಪೇಪರ್ ನೋಡಲ್ಲ, ಏನು ನೋಡಲ್ಲ, ನಾನು ಏನು ಅನ್ಕಡೆ ಫುಲ್ ಸ್ಕ್ರೀನ್ ಪ್ಲೇ ಸಮೇತ ಡೈಲಾಗ್ ಸಮೇತ ಹೇಳ್ಬಿಡ್ತೀನಿ ವಿತ್ ಕ್ಯಾಮ್ರಾ. ಇವ್ರು ಅವ್ರಿಗೆ ಸಿನಿಮಾ ನೋಡ್ದಂಗೆ ಆಗ್ಬಿಡ್ತು. ಫುಲ್ ಕತೆ ಹೇಳಿದೆ, ಅವ್ರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಷ್ಟೇ. ನನಗೊಂದು ಇಬ್ಬರು ಕೈ ಕೊಟ್ಟು ತಪ್ಪಿಕೊಂಡ್ರು, ಖುಷಿ ಆಯಿತು, ಬಿಡಪ್ಪ ಟೇಕಪ್ ಆಯ್ತು ಅಂದ್ಕೊಂಡೆ. ಅಲ್ಲಿ ಅವರು ಒಂದು ಚಿಕ್ಕ ಒಂದು ಚೇಂಜಸ್ ಮಾಡೋದಮ್ಮ ಅಷ್ಟೇ ಅಂದರೆ ಸರ್ ಚೇಂಜಸ್ ಅಂದರೆ ಆಮೇಲೆ ಹೋಯ್ತಾ ಮಾಡ್ಕೊಳ್ಳೋದು ಬಿಡಿ ಅಂದೆ. ಅದಲ್ಲ, ಹೀರೋನೇ ಚೇಂಜ್ ಮಾಡೋಣ ಸರ್, ಏನು ಹೇಳ್ತೀರಾ ಅಂದೆ. ಸರ್ ನಿಮ್ಮನ್ನು ಕರೆಸ್ಕೊಟ್ಟಿರೋದು ಉಪ್ಪಿ ಸರೇ, ನಾನು ಉಪ್ಪಿ ಸರೇ ಕರೆಸ್ಕೊಟ್ಟಿರೋದು. ನೀವು ಸಡನ್ನಾಗೆ ಉಪ್ಪಿ ಸರೇ ಚೇಂಜ್ ಮಾಡಿ ಬಂದರೆ, ನಾನು ಅನ್ನ ತಿಂತೀನಿ ಸರ್, ಮಣ್ಣು ತಿನ್ನೋ ಅಂದೆ. ನಾನು ಅನ್ನ ತಿಂತೀನಿ, ನಾನು ಮಣ್ಣು ತಿನ್ನಲ್ಲ ಸರ್, ನಾನು ಯಾವ್ದು ಹಾಕೊಂಡು ಚೇಂಜ್ ಮಾಡಲ್ಲ ಬಂದ್ಬಿಟ್ಟೆ. ಉಪ್ಪಿ ಸರ್ಗೆ ಹೇಳಿಲ್ಲ ಈ ಮಾತು, ಹೇಳಿದ್ರೆ ಸಡನ್ನಾಗೆ ತಪ್ಪು ತಿಳ್ಕೊತಾರೆ ಯಾಕೆ ಅಂದ್ಬಿಟ್ಟು ನಾನು ಉಪ್ಪಿ ಸರ್ಗೆ ಹೇಳಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಸರ್ ಸಾಧುಕ್ಕೆ ಹೋಗಿಲ್ಲ ಸರ್, ನನಗೆ ಫೋನ್ ಮಾಡ್ತಾರೆ. ನನಗೆ ಯಾವತ್ತೂ ಅವರು ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಟ್ಟಿಲ್ಲ ಅವ್ರ ಕೆಲಸ ಯಾವುದು ಕೊಟ್ಟಿಲ್ಲ. ಅವರೇ ಫೋನ್ ಮಾಡ್ತಾರೆ, ಮಾಸ್ಟೇ ಬನ್ನಿ ನಮ್ಮ ಸಿನಿಮಾದ 2 ಸಾಂಗಿದೆ ಮಾಡಿಕೊಡಿ ಅಂತ. ಆಯಿತು, ನಾವು ಖುಷಿ, ಬಿಡಪ್ಪ ಅವ್ರ ಜೊತೆ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಹೋಗಿ ಖುಷಿಯಿಂದ ನೀವು ಸ್ಟಾಪ್ ಕೊಟ್ಟು ರೋಡಲ್ಲಿ ರೂಮ್ ಹಾಕಿದ್ರು. ಇಷ್ಟಕ್ಕೆ 2 ಸಾಂಗಿದೆ ಮಾಡ್ಕೊಂಡು ಆಯ್ತು ಮಾಸ್ಟೇ. ನನಗೆ ಸಿನಿಮಾ ಅಷ್ಟು ಗ್ಯಾಪ್ನ ಇಲ್ಲ ಸರ್, 2 ಸಾಂಗ್ ಮಾಸ್ಟೇ, ಪ್ರಜ್ವಲ್ 0 ಏನೋ ಯಾರು ಅಷ್ಟು ಗೊತ್ತಿಲ್ಲ, 2 ಸಾಂಗಿದೆ ಮಾಡಿದ್ರು ಮಾಸ್ಟೇ. ನಮಗೆ ನಿಮ್ಮದು ಕತೆ ತುಂಬ ಚೆನ್ನಾಗಿ ಮಾಡಿದಿರಂತೆಲ್ಲ, ಅದನ್ನು ಕೊಟ್ಬಿಟ್ಟಿದ್ರು. ಯಾರು ಸರ್ ಹಿಂಗೆ ಹೇಳಿದ್ರಂದೆ, ಯಾಕೆ ಬಿಡಿ ಅದನ್ನು ಕೊಟ್ಬಿಡಿ, ನಮ್ಮ ದರ್ಶನ್ ಸರ್ ಹಾಕೊಂಡು ಮಾಡ್ಬಿಡ್ತೀನಿ. ಅವ್ರು ಅದು ಹೇಳಿದ್ರು, ಪ್ರೊಡ್ಯೂಸರ್ ಅದು ಹೇಳಿದ್ರು, ಉಪ್ಪಿ ಸರ್ ಚೇಂಜ್ ಮಾಡಿಬಿಟ್ಟು ದರ್ಶನ್ ಹಾಕೋಬೇಡಮ್ಮ, ದರ್ಶನ್ ಸರ್ನ ಹಾಕೋಬೇಡಮ್ಮ ಅಂದರು. ಇಲ್ಲ ಸರ್, ದರ್ಶನ್ ಸರ್ ಕಳಿಸಿದ್ರೆ ದರ್ಶನ್ ಸರ್ನೇ ಹಾಕೊಂಡು ಮಾಡ್ಬಾಯ್ತು, ಇಲ್ಲಾಂದರೆ ನಾನೇ ನಿಮ್ಮನ್ನು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ ಮಾತಾಡಿದರೆ ನಾನು ಉಪ್ಪಿ ಸರ್ನ ಕನ್ವಿನ್ಸ್ ಮಾಡ್ತಿದ್ದೀನಿ. ಸರ್ ಈಗ ಅವರು ದರ್ಶನ್ ಸರ್ಗೆ ಒಪ್ಕೊಂಡಿದ್ದಾರೆ, ನಾನು ಮಾಡ್ತೀನಿ ಸರ್ ಅಂತ. ನಿಮ್ಮನ್ನೇ ಅವರೇ ಸರ್, ನಾನು ಬಂದುಬಿಟ್ಟೆ. ಇವರು ಏನು ಮಾಡಿದ್ರು, ಸಾಧುಕ್ಕೆ ಹೋಗಿಲ್ಲ ಅವರು, ನಾನು ದರ್ಶನ್ ಸರ್ ಹಾಕೊಂಡು ಮಾಡ್ಬಿಡ್ತೀನಿ, ನೀವು ನಿಮ್ಮದೇ ಕತೆ, ನಿಮ್ಮದೇ ಸ್ಕ್ರೀನ್ ಪೇ, ನಿಮ್ಮದೇ ಡೈಲಾಗ್, ನೀವೇ ಡ್ಯಾನ್ಸ್ ಎಲ್ಲ ನೀವೇ, ನಾನು ಜೊತೆಗೆ ಈ ಸಿನಿಮಾ ಜೊತೆ ನಾನು ಜೊತೆಗಿದ್ದು ಏನು ನಿಮ್ಮ ರೆಮ್ಯುನರೇಷನ್ ಕೊಡಿಸ್ಬಿಡ್ತೀನಿ ಅಂತ. ಇಲ್ಲ ಸರ್, ನಾನು ಮಾಡೋದು ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡಲ್ಲ, ನಾನು ಡೈರೆಕ್ಟ್ರ್ ಆಗಬೇಕು, ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡಿದ್ದು ಡೈರೆಕ್ಟ್ರು, ಅದನ್ನು ಕನಸು ಸರ್, ನಾನು ಆಗಲೇಬೇಕು, ನಾನು ಇಷ್ಟಪಟ್ಟು ಬಂದಿರೋದು ಅಂತ. ಅದಾದ್ಮೇಲೆ ತಿರ್ಗಿ ಇನ್ನೊಂದ್ಸರಿ ಯಾವುದೋ ಫಂಕ್ಷನ್ ಸಿಗ್ತಾರೆ, ಅಲ್ಲಿ ಕೇಳ್ತಾರೆ, ಮಾಸ್ಟೇ ಕೊಬ್ಬಡಿ ಮಾಸ್ಟೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬನ್ನಿ ಮಾಸ್ಟೇ, ಜೊತೆ ಕೆಲಸ ಮಾಡೋದು ಬನ್ನಿ ಮಾಸ್ಟರ್ ಅಂದರೆ. ಇಲ್ಲ ಸರ್ ಅಂದೆ. ನಾನು ಇದು ಉಪ್ಪಿ ಸರ್ಗೆ ಹೇಳೇ ಇಲ್ಲ, ಕೊನೆಯವ್ರಿಗೂ ಹೇಳಿಲ್ಲ. ಅದಾದಮೇಲೆ ಉಪ್ಪಿಟ್ಟು ಅಂತ ಸಿನಿಮಾ ಒಂದು ಶುರು ಆಗುತ್ತೆ, ಸಾರದೇ ಡೈರೆಕ್ಷನ್, ಸಾರೇ ಪ್ರೊಡ್ಯೂಸರು. ವಿಮಲೆಗೆ ಹೋಗ್ತೀವಿ, ಗಂಗೋತ್ರಿ ವಿಮಲೆ ಶೂಟಿಂಗ್ಗೆ. ಅಲ್ಲಿ ಶೂಟಿಂಗ್ ಮಾಡ್ತಾ ಸಾರು ನಂಗೆ ಕೇಳ್ತಾರೆ, ನೀನು ತುಂಬ ಚೆನ್ನಾಗಿ ಕಥೆ ಮಾಡಿದ್ದೆ, ಅದು ಏನಾಯಿತು ಅಂತ. ನಾನು ಆವಾಗ ಹೇಳ್ತೀನಿ, ಚಿಕ್ಕಮ್ಮ 2 ವರ್ಷ ಆಗ್ಬಿಡ್ತದೆ, ಅವ್ನು ನೆನಪಿಲ್ಲ, 2 ವರ್ಷ ಆಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಹೇಳ್ತೀನಿ, ಸರ್ 2 ವರ್ಷಕ್ಕೆ ಮುಂಚೆ ಕಳಿಸ್ಕೊಟ್ರೆ ಕತೆ ಅವ್ರಿಗೆ ಓಕೆ ಆಯಿತು ಅವ್ರು ಹಿಂಗೆ ಅಂದರು, ನಿಮ್ಮನ್ನೇ ಚೇಂಜ್ ಮಾಡಮ್ಮ ಅಂದರು, ನಾನು ಒಪ್ಪಿಲ್ಲ ಸರ್ ಅದಕ್ಕೆ ಅಂದೆ. ಅವ್ರಿಗೆ ಗೊತ್ತಿಲ್ಲ ಯಾರು ಪ್ರೊಡ್ಯೂಸರ್ ಅಂತ, ಯಾರು ಪ್ರೊಡ್ಯೂಸರು ಯಾವತ್ತು ಯಾವ 2 ವರ್ಷ ಯಾರಿಗೆ ಹೇಳಿದೆ ಅದು ಅವ್ರಿಗೆ ಗೊತ್ತಿಲ್ಲ. ಬಿಟ್ಬಿಡಿ ಸರ್ ಅದು ವಿಷಯ, ಬಿಟ್ಬಿಡಿ ಸರ್ ಅಂದೆ. ಅದಾದಮೇಲೆ ಇಲ್ಲಿ ಬಂದು ಎಡಿಟಿಂಗ್ ಎಲ್ಲ ಮಾಡಿ ಆದಮೇಲೆ ಸಾಂಗ್ ನೋಡಿದ್ರು, ತುಂಬ ಚೆನ್ನಾಗಿ ಬಂತು ಉಪ್ಪಿ ಸರ್ ಸಾಂಗು. ಆಮೇಲೆ ಗಣೇಶ್ ನಿನ್ನ ಕತೆನ ಸ್ಟಾರ್ಟ್ ಮಾಡು, ಡೈರೆಕ್ಷನ್ ಮಾಡು, ನಾನು ಇನ್ನೊಂದು ಹೊಸ ಪ್ರೊಡ್ಯೂಸರ್ ಕೊಡ್ತೀನಿ ಅಂದ್ರೆ ತಿರ್ಗಿ ಅವರೇ ಹೊಸ ಪ್ರೊಡ್ಯೂಸರ್ನ ಫೋನ್ ಮಾಡ್ತಾರೆ, ಎದುರಿಗೆ ಫೋನ್ ಮಾಡ್ತಾರೆ. ತಿರ್ಗಿ ಅಶೋಕ್ ಹೋಟ್ಲಲ್ಲಿ ಟೈಮ್ 3 ಗಂಟೆ ಫಿಕ್ಸ್ ಮಾಡ್ತಾರೆ. ನಾನು ಫೋನ್ ಮಾಡಿ 3 o'clock ಬಂದ್ಬಿಟ್ಟು ಅಂತಾರೆ. ನಾನು 2 ವರ್ಷ ಆಯಿತು, 2 years ನನಗೆ ಅದು ಕತೆ ಬಗ್ಗೆ ಅಷ್ಟು
ಆಲೋಚನೆಗಳಿಲ್ಲ, ಇದು ನೆನಪಿಲ್ಲ, ಏನಿಲ್ಲ. ಆಮೇಲೆ ಕರೆಕ್ಟಾಗಿ 3:00 ಹೋದೆ. ನಾನು 2:45 ಹೋದೆ. 3:00 ಬಂದರು. ಕುತ್ಕೊಂಡು ಕಾಫಿ ಆರ್ಡರ್ ಮಾಡಿ, ಸರ್ ಅಷ್ಟೇ ಕತೆ ಹೇಳಿ ಅಷ್ಟೇ ಅಂದರು. ಸರ್ ನಾನು 2 ವರ್ಷ ಆಯಿತು, ನನ್ನ ಮಿಡಲ್ ಕತೆ ಇಲ್ಲ, ನಾನು ಸಡನ್ನಾಗಿ ಹೇಳಬೇಕು ಅಂತ ನಾನು ಬಂದಿದ್ದು ಜಸ್ಟ್ ಡಿಸ್ಕಷನ್ ಮಾಡಮ್ಮ ಕತೆ ಬಗ್ಗೆ, ಯಾವತ್ತು ಬರಬೇಕು ಮೀಟ್ ಮಾಡಬೇಕು ಅಂತ ಹೇಳಮ್ಮ ಅಂತ ಹೇಳಿದೆ. ಇಲ್ಲಲ್ಲ, ನಾನು ಕತೆ ಕೇಳೋಕ್ಕೋಸ್ಕರ ಬಂದೆ, ನನಗೆ ಕುತೂಹಲ ಆಗ್ಬಿಡುತ್ತೆ. ಇಪ್ಪತ್ತು ಸರ್ ಯಾರಿಗೂ ಹೇಳಲ್ಲ, ಅದು ನಿಮ್ಗೆ ಕಳ್ಸೋರು ನಾನು ಲೆಕ್ಕ ಮಾಡ್ಕೊಳ್ಳಿ ಅಂದರು. ನಾನು ಆವಾಗ ಅವ್ರಿಗೊಂದು 15-20 ನಿಮಿಷ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್, ಒಂದು 20 ನಿಮಿಷ ಟೈಮ್ ಕೊಡಿ, ನಾನು ಸ್ವಲ್ಪ ನಾನು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ತೀನಿ ಅಂದಾಗ ಆಗ್ಬಿಟ್ಟು ಆಯ್ತು ಅಂದ್ಬಿಟ್ಟು ನಾನೊಬ್ಬ ಸೈಡ್ಗೆ ಹೋಗಿ ಕೂತ್ಕೊಂಡು ಒಂದು 20 ನಿಮಿಷ ಫಸ್ಟ್ ಸೀನು ಏನು, ಸೆಕೆಂಡ್ ಸೀನು, 3ನೇ ಸೀನು ಯೋಚನೆ ಮಾಡಿ ಒಂದು ಐಡಿಯಾ ಬಂತು. ಕೂತ್ಕೊಂಡು ಅವ್ರಿಗೂ ಕತೆ ಹೇಳಿದೆ, ಅವರು ಕೇಳಿದ್ರು, ಅವರು ತುಂಬ ಖುಷಿಪಟ್ಟು ಕ್ಲೈಮ್ಯಾಕ್ಸ್ದು ತುಂಬ ಚೆನ್ನಾಗಿ ಮಾಡಿದೆವು, ಅಷ್ಟು ಸಖತ್ತಾಗಿ ಮಾಡಿದ್ರ, ಆದರೆ ಇಷ್ಟು ಬಜೆಟ್ ಆಗ್ತಾ ಇಲ್ಲ ಅಂತ. ಅಲ್ಲಿ ನನ್ನ ಕೆರಿಯರ್ ಸ್ಟಾಪ್ ಆಗಿದ್ದು ಡೈರೆಕ್ಷನ್ದು. ಇವತ್ತಿಗೂ ಅದು ನನಗೆ ಗಾಂಧಿನಗರದಲ್ಲಿ ಒಂದಿದೆ, ಯಾರಾದ್ರೂ ಒಂದೇನೋ ಮಾಡ್ತಾರೆ ಅಂತ ಹಬ್ಬಿ ಬಿಟ್ರೆ ಸಿಗ್ಬೇಕಾದ ಅವಕಾಶಗಳು ಕೂಡ ಸಿಗಲ್ಲ. ನಿಮಗೂ ಆ ಥರನೇ ಆ ಥರ ಆಗಿದೆ ಸರ್, ಆಲ್ಮೋಸ್ಟ್ ಆಗಿದೆ ಅನ್ಕೊಳ್ಳಿ ಸರ್. ಅವಾಗೆಲ್ಲ ಬಂದ್ಬಿಡ್ತು, ಪೇಪರೆಲ್ಲ ಬಂತು, ಗಣೇಶ್ ಸಿನಿಮಾ ಮಾಡ್ತಿದ್ದಾರೆ, ಹೀರೋ ಮಾಡ್ತಿದ್ದಾರೆ, ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಸುದ್ದಿ ಬಂತು. ಬಂತು. ನನಗೆ ಶಿವಣ್ಣನ ಕೇಳಿದ್ರೆ, ಆಮೇಲೆ ನಮ್ಮ ರವಿ ಸರ್ ತಮ್ಮ ಬಾಲಾಜಿ ಅವರು ಕೇಳಿದ್ರೆ, ಏನು ಮಾಸ್ಟರ್ ಹೀರೋ ಮಾಡ್ತಾಯಿದ್ದೀರಂತೆ ಅಂತ ಅವರು ಕೇಳಿದ್ರೆ. ಆಯಿತು. ಇದಾದ್ಮೇಲೆ ಉಪ್ಪಿ ಸರ್ಗೆ ಒಂದು ಸರಿ ಕರೆಸಿದ್ರು. ಸರ್ ಹಿಂಗೆ ಹೇಳಿದೆ, ಸರ್ ಹಿಂಗೆ ಅಂದರು ಸರ್ ಅವರು, ತುಂಬ ದೊಡ್ಡ ಬಡ್ಜೆಟ್ ಅಂತೆ ಅಂದರೆ. ಹೌದು ಮಾಸ್ಟರ್, ಒಳ್ಳೆ ಕರೆಕ್ಟು, ತುಂಬ ದೊಡ್ಡ ಬಡ್ಜೆಟ್, ಮಾಡೋ ಕತೆ ತುಂಬ ಚೆನ್ನಾಗಿದೆ, ದೊಡ್ಡ ಬಡ್ಜೆಟು, ನೀವು ಪ್ರೂವ್ ಮಾಡ್ಕೊಳ್ಳೋ ಒಂದು ಚಿಕ್ಕದಾಗಿ ಕತೆ ಮಾಡ್ಕೊಳ್ಳಿ, ಲೋ ಬಡ್ಜೆಟ್ ಸಿನಿಮಾ ಮಾಡ್ಕೊಳ್ಳಿ ಅಂತ. ಲೋ ಬಡ್ಜೆಟ್ ಹೆಂಗೆ ಸಿನಿಮಾ ಮಾಡೋದು, ನಾನು ಸುಮ್ಮನೆ ಇದ್ದೆ. ಹಿಂಗೆ ಮಾಡಬೇಕಾದ್ರೆ ಏನು ಮಾಡಿದ್ರು, ಹಿಂಗೆ ಯಾವುದೋ ಒಂದು ಸಿನಿಮಾ ಯಾರೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಬಂದ್ಬಿಟ್ಟು, ನೀವು ಹೀರೋ ಮಾಡಿ ಸರ್, ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಹೀರೋ ನಾನು ಯಾರಿಗೂ ಕೊಡಲ್ಲ, ಬೇಡ ಅಂತ. ಇಲ್ಲ, ಮನುಷ್ಯ ತುಂಬ ಹಿಂದೆ ಬಿದ್ದ, ಸರ್ ನಿಮ್ಮಿಂದ ನನಗೊಂದು ಹೆಸರಾಗುತ್ತೆ, ಲೈಫ್ ಆಗುತ್ತೆ, ನೀವು ಹೀರೋ ಮಾಡಿ ಸರ್ ಅಂತ. ನಾನೇನು ಮಾಡಿದೆ, ಆಯಿತು, ತುಂಬ ರಿಕ್ವೆಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೂ ಆಯ್ತು, ಕತೆ ಮಾಡೋಣ, ಕತೆ ಮಾಡು, ಒಂದು ಒಳ್ಳೆ ಕತೆ ಮಾಡು ಅಂದರೆ. ಅವ್ರಿಗೂ ಪಾಪ ಕತೆ ನನ್ನ ರೇಂಜಿಗೆ ಮಾಡೋಕ್ಕೆ ಗೊತ್ತಾಗಿಲ್ಲ. ಅವ್ರು ನಾನೇ ಒಂದು ಕತೆ ಉಪ್ಪಿಸಿ ಹೇಳಿದ್ರಲ್ಲ, ಚಿಕ್ಕ ಕತೆ ಮಾಡಬೇಕು ಅಂತ, ಅದು ಸ್ವಲ್ಪ ಮೈಂಡಲ್ಲಿ ಹಾಕೊಂಡು ಮಾಡ್ತಿದ್ದೆ. ಅಲ್ಲೇನು ಅವ್ರಿಗೆ ಹೇಳಿದೆ, ಅದು ಮಾಡಿ ಅಂತ. ಅವರೇ ಮಾಡಿದ್ರು, ಹ್ಞೂ ಸರ್ ಅಂದ್ಬಿಟ್ಟು ತೊಗೊಂಡು ಆಮೇಲೆ ಟೈಟ್ಲನ್ನು ಹೇಳಿದೆ. ಆ ಟೈಟ್ಲ್ ಅವ್ರು ರಿಜಿಸ್ಟರ್ ಮಾಡೋದು, ಅದು ಸ್ವಲ್ಪ ಪಬ್ಲಿಷರ್ ಆಗ್ಬಿಡ್ತು. ಆಮೇಲೆ ನಾನು ಸ್ವಲ್ಪ ಡ್ರಾಪ್ ಮಾಡಿದೆ, ಯಾಕೋ ಬೇಡ ಇದು, ನಾನು ಡ್ರಾಪ್ ಮಾಡಿಬಿಟ್ಟು ಆ ಕತೆ ನಾನೇ ಡೆವಲಪ್ ಮಾಡ್ಕೊಂಡೆ. ಒಂದು ವರ್ಷ ಕತೆ ಆದರೂ ಮಾಡಿದೆ. ಆ ಕತೆನ 3-4 ಥರ ಮಾಡ್ಕೊಂಡೆ. ಆ ಟೈಟ್ಲ್ ಟಪ್ಪಾಂಗುಚ್ಚಿ ಅಂತ, ಅದು ನಾನೇ ಹೀರೋ, ನಾನೇ ಡೈರೆಕ್ಟರ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆ. ಫಸ್ಟು ಕತೆ ಮಾಡ್ಕೊಂಡೆ, ನಾನೇ ಹೀರೋ ಮಾಡಬೇಕು, ನಾನೇ ಡೈರೆಕ್ಟರ್ ಮಾಡಬೇಕು ಫಿಕ್ಸ್ ಆದೆ. ಕತೆ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಒಬ್ಬರು ಪ್ರೊಡ್ಯೂಸರ್ಗೆ ಹೇಳಿದೆ, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ನೋಡಿ ಕತೆ ಮಾಡಿದ್ದೀನಿ, ಇದು ಓಕೆ ಅಂತ. ಅವರು ಆಯಿತು ಬನ್ನಿ ಅದು ಡೆವಲಪ್ ಮಾಡು ಅಂತ ಅವರು ಬಿಟ್ಟರು. ಎಲ್ಲ ಆಯಿತು. ಹೋಗ್ಬಿಟ್ಟು ಮಂತ್ರಾಲಯದಲ್ಲಿ ದೇವಸ್ಥಾನ ಪೂಜೆ ಸ್ಕ್ರಿಪ್ಟ್ ಇಟ್ಬಿಟ್ಟು ಪೂಜೆ ಕೂಡ ಮಾಡಿಸ್ಕೊಬಂದು ರೂಮ್ ಹಾಕ್ಬೇಕು ಅಂತ ಫಿಕ್ಸ್ ಆಯಿತು. ಒಂದು ಸಲ ಗ್ಯಾಪ್ ಕೊಟ್ಟು ತಿರ್ಗಾ ಧರ್ಮಸ್ಥಳಕ್ಕೆ ಹೋದು, ಅಲ್ಲಿ ಪೂಜೆ ಮಾಡಿಸ್ಕೊಬಂದು ಬಂದಿದ್ದೀವಿ. ತಿರ್ಗಾ ಮನೆ ಸಹ ರೂಮ್ ಹಾಕ್ಬೇಕು. ಆ ಪ್ರೊಡ್ಯೂಸರು ನನ್ನ ಕೈ ಕೊಟ್ಬಿಟ್ರು, ನನ್ನ ಫ್ರೆಂಡೇ. ಹೆಚ್ಚು ಕಮ್ಮಿ 1 ವರ್ಷ 2 ವರ್ಷ ಆದರೆ ನನಗೆ ಎಫೆಕ್ಟ್ ಆಯಿತು. ವರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ಯಾಕೆಂದರೆ ಅವರಿಲ್ಲ ಅಷ್ಟೇ, ನನ್ನ ಪ್ರೊಡ್ಯೂಸರ್ ನನಗೆ ಯಾರು ದುಡ್ಡು ಬರಬೇಕು, ದೊಡ್ಡ ಅಮೌಂಟ್ ಕೈ ಕೊಟ್ಬಿಟ್ರು ಅಂತ. ನಮ್ಗೆ ತುಂಬ ಅಪ್ಸೆಟ್ ಆಗ್ಬಿಡ್ತು. ಈ ಒಳ್ಳೆ ಕತೆ ಬಂತಲ್ಲ. ನಾನು ಕ್ಯಾಮ್ರಾಮನ್ಗೆಲ್ಲ ಬಿಟ್ಟಿದ್ದೆ, ಟೆಕ್ನಿಷಿಯನ್ಗೆಲ್ಲ ಡಿಸ್ಕಸ್ ಮಾಡಿದ್ದೆ, ಎಲ್ಲ ಮಾಡಿಬಿಟ್ಟಿದ್ದೆ. ನಾನು ಪ್ರಯತ್ನ ಬಿಟ್ಟಿಲ್ಲ ಅಂದ್ಬಿಟ್ಟು ನಮ್ಮ ರಾಧಿಕಾ ಕುಮಾರಸ್ವಾಮಿ ಮಿಸ್ಸಸ್ ರಾಧಿಕಾ ಅವ್ರನ್ನ ರವಿ ಅಂತ ಅವ್ರಿಗೂ ಕತೆ ಹೇಳಿದೆ. ರವಿರಾಜ್ ಅಂತ ಅವ್ರದ್ದೊಂದು ಮಶಾನದಲ್ಲಿ ಶೂಟಿಂಗ್ ನಡೀತಿತ್ತು. ಅವ್ರಿಗೂ ನಾನು ಕತೆ ಹೇಳಿದೆ. ಅವ್ನು ಕತೆ ಕೇಳ್ತಾರೇ ಟೈಮಲ್ಲಿ ತುಂಬ ಖುಷಿಪಟ್ಟ. ಇದು ಸಕ್ಕತ್ತಾಗಿ ಮಾಡಿದ್ದೀರಾ, ಇದು ಕತೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಹೇಳಿದೆ, ನಾನೇ ಹೀರೋ ಆಗ್ತೀನಿ, ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂದೆ. ಏನಪ್ಪ ಅಂದೆ, ಆ ಕತೆ ವಿಶೇಷ ಅಂದರೆ, ನಾನು ಆ ಸಿನಿಮಾದ ಆ್ಯಕ್ಚುಲಿ ಹೀರೋ, ಆ ಕತೆ ಹೀರೋ ಆಯಿತಾ. ಆ ಕತೆ ತುಂಬ ಚೆನ್ನಾಗಿದೆ. ಅಂದರೆ ಹೆಂಗೆ ಚೆನ್ನಾಗಿದೆ ಅಂದರೆ, ಆ ಕಥೆಯಲ್ಲಿ ಒಂದು ವಿಶೇಷತೆ ಏನೋ ಒಂದಿದೆ, ಹೊಸ ಥರ ಇದೆ. ಅಂದರೆ ಅದನ್ನು ನಿಮ್ಮನ್ನು ಇಟ್ಕೊಂಡಾಗ ಹೀರೋ ಮಾಡ್ಬೋದು, ನಾನು ನಿಮ್ಮನ್ನು ಇಟ್ಕೊಂಡು ಅದನ್ನು ಹೀರೋ ಮಾಡ್ಬೋದು, ಆ ಥರ ಕತೆ ಒಂದು. ಆಮೇಲೆ ಕೇಳಿಸ್ ಅವ್ರಿಗೂ ತುಂಬ ಇಷ್ಟ ಆಯಿತು. ನಾನು 100% ಮಾಡ್ತೀನಿ. ವಿಲ್ಲನೇ ರವಿಶಂಕರ್ ಅಂತ ಕತೆ ಹೇಳುವವ್ರಿಗೆ. ರವಿಶಂಕರ್ ರಮಣೆ ಜಾಸ್ತಿ ಅಂದರು. ಇಲ್ಲ, ರವಿಶಂಕರ್ ನನ್ನ ಫ್ಯಾಮಿಲಿ ಫ್ರೆಂಡು. 20-30 ವರ್ಷ ನನಗೆ ಸಾಯಿಕುಮಾರ್ ಸರು, ಅಯ್ಯಪ್ಪ ಸರು, ರವಿ ಸರ್ ನನಗೆ ಫ್ಯಾಮಿಲಿ ಫ್ರೆಂಡು. ನಾನು ಸುಮಾರು ವರ್ಷ ಅವ್ರು ಶೋ ಮಾಡಿದ್ದೀನಿ, ನನಗೆ ಶೋ ಎಲ್ಲ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ನ ಏನು ಕೊಟ್ಟರು ತಗೋತಾರೆ ಅವರು. ಅವ್ರಿಗೆ ನಾನು ಚೆನ್ನಾಗಿರಬೇಕು, ಸಕ್ಸಸ್ ಆಗಬೇಕು ಆಸೆ ಅವ್ರಿಗೂ ಇದೆ ಅಂತ. ಹಂಗಾದರೆ ರಂಡೇಶನ್ ನೋಡ್ಕೊಂಡು ಮಾತಾಡಿ ಇವ್ರಿಗೆ ಹೋಗಿ ಕತೆ ಹೇಳಿ ಅಂದರು. ರವಿಶಂಕರ್ ಕತೆ ಹೇಳಿದ್ವಿ, ಫುಲ್ ಕತೆ ಸ್ಕ್ರೀನ್ ಪ್ಲೇ ಸಮೇತ ಹೇಳಿದ್ರು. ರವಿಶಂಕರ್ ಆ್ಯಕ್ಚುಲಿ ನೀವು ಅಂದ್ಕೊಂಡ್ರಪ್ಪ ಅವ್ರು ಹೀರೋ, ಈಗ ವಿಲ್ಲನ್ ಅಲ್ವಾ, ಆ್ಯಕ್ಚುಲಿ ಡೈರೆಕ್ಟ್ರು ಅವರು. ದುರ್ಗಿ ಸಿನಿಮಾ ಡೈರೆಕ್ಟ್ರು. ಆ ದುರ್ಗಿ ಸಿನಿಮಾ ಕ್ಯಾಮರಾಮನ್ ರಾಜರತ್ನ ನನಗೆ ಪರಿಚಯ ಆಗಿ ಅವರೇ 4 ಲ್ಯಾಂಗ್ವೇಜ್ ಸಿನಿಮಾ ಕೊಡಿಸಿದ್ದು ನನಗೆ. ಆ ಸಿನಿಮಾಯಿಂದ ಅಷ್ಟು ಅದರ ಪವರ್ಫುಲ್ ಡೈರೆಕ್ಟ್ರು ರವಿಶಂಕರ್. ಅವ್ರಿಗೆ ನಾನು ಹೇಳಿದೆ, ಸರ್ ಅಣ್ಣ ಕರೆಕ್ಟಾಗಿ ಕತೆ ಕೇಳ್ಬಿಟ್ಟು ಯಾವ ಚೆನ್ನಾಗಿ ನಂಗೆ ಹೇಳ್ಬಿಡ್ಬೇಕಂದೆ. ಹೇಳಂದರು. ಕೆಲವೊಂದು ಕೂತ್ಕೊಂಡು ಹೇಳಿದೆ. ಅವರು
ಇಷ್ಟಪಟ್ಟು ಕತೆ ಇವು ಸೂತ ಮಾಡಿದೆ ಕಣೋ, ನೀವೇನು ಮಾಡೋ ಸಖತ್ತಾಗಿರುತ್ತೆ, ಫ್ರೆಶ್ ಮಾಸ್ಟರ್ ಬೇಕು, ಮಕ ಬೇಕಿದ್ದಕ್ಕೆ, ಚೆನ್ನಾಗಿ ಕಾಣಿಸ್ತೀಯ, ಚೆನ್ನಾಗಿ ಮಾಡ್ತದೆ ಅಂತ. ಅವ್ರಿಗೂ ಖುಷಿ ಆಯಿತು. ನಾನು ರವಿಗೆ ಹೇಳಿದೆ, ನಮ್ಮ ರಾಜೀವ್ ಕುಮಾರ್ ಅಣ್ಣನಿಗೆ ಕತೆ ಓಕೆ ಆಯಿತು ಅಂತ. ಆಮೇಲೆ ತಬ್ಲಾಣ ಅಣ್ಣನಿಗೆ ಹೋಗಿ ಹೇಳಿದೆ, ಅವ್ರಿಗೂ ಈ ಕತೆ ಇಷ್ಟ ಆಯಿತು, ಮಾಡ್ಬೇಕಂತ. ಕ್ಯಾರೆಕ್ಟರ್ ಅವ್ರದ್ದು ಅದು ಮೇಜರ್ ಕ್ಯಾರೆಕ್ಟ್ರು. ರಂಗಣ ರಘು ತಬ್ಲಾಣನೇ ಇಬ್ಬರು ಹೀರೋಗಿಂತ ಹೈಲೈಟ್ ಕ್ಯಾರೆಕ್ಟರ್ ಅವರಿಬ್ಬರಿಗಿರೋದು. ಅವ್ರಿಗೂ ಓಕೆ ಆಯಿತು. ಆಮೇಲೆ ಇವ್ರಿಗೆ ಬಂದು ಹೇಳಿದೆ ಕತೆ ಇಬ್ಬರಿಗೂ ಓಕೆ ಇದೆ ಅಂತ. ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಚೆನ್ನೈ ಹಾಕ್ಬಿಡಮ್ಮ ಅಂತ. ಕೊನೆಗೆ ಏನಂತ ಅವ್ರಿಗೇನು ಇನ್ಕಮ್ ಟ್ಯಾಕ್ಸ್ ಪಾಪ ಏನೋ ಸಮಸ್ಯೆ ಆಯಿತು, ಪಡೋ ಸಮಸ್ಯೆ ಆಯಿತು. ಅಲ್ಲಿಗೆ ಅವ್ರ ಸಿನಿಮಾನೂ ಡ್ರಾಪ್ ಆಯಿತು, ನಂದು ಸಿನಿಮಾ ಡ್ರಾಪ್ ಆಯಿತು. ಎಲ್ಲಿ ಕೂಡ ಅಲ್ಲ ಅಡ್ವಾನ್ಸು ಕೊಟ್ಟಿದ್ರು. ಅವರು ಟೋಕನ್ ಅಡ್ವಾನ್ಸ್ ಥರ ಕೂಡ ನಾನು ಏನೋ ಒಂದು ತಗೊಂಡಿದ್ದೆ ಚಿಕ್ಕದಾಗಿ, ಆಯಿತಾ. ಅದು ಫೋಟೋ ಕೂಡ ಇಟ್ಕೊಂಡಿದ್ದೆ. ಅಪ್ಪ ನೀನು ಮೈಂಡ್ ಶೇರ್ ಮಾಡಿಬಿಡೋ ಕಷ್ಟ ತಗೋ ಅಂತ. ದುಡ್ಡು ತೊಗೊಳೋದು ಫೋಟೋ ಕೂಡ ತಗೊಂಡಿದ್ದೆ. ಅಲ್ಲಿ ನನಗೆ ಎಫೆಕ್ಟ್ ಆಯಿತು. ಅದಾದಮೇಲೆ ನನಗೆ ತುಂಬ ಡೈರೆಕ್ಷನ್ ನಾನು ಆಮೇಲೆ ಏನು ಮಾಡಿದ್ರು, ನನ್ನ ಎ ಬಿ ಶ್ರೀ ಶಾಂತಕುಮಾರ್ ಇದ್ದಾರೆ, ಗಣೇಶ್ ಈಗ ನೀನೇ ಹೀರೋ ಅಂದರೆ ನಿರ್ಮಾಪಕರು ಮುಂದೆ ಬರ್ತಲ್ಲ, ಈಗ ಬೇಡ, ನೀನು ಈಗ ಓಡೋ ಕೂತ್ರೆ ನೀನು ಹೀರೋ ಮಾಡು ಅಂತ. ಆಯ್ತು ಅಂದ್ಬಿಟ್ಟು ನಾನು ತಿರ್ಗಾ ಒಂದು ಹೊಸ ಕಥೆ ಮಾಡಿಕೊಂಡು ಅದನ್ನ ಪ್ರಜ್ವಲ್ ದೇವರಿಗೆ ಕತೆ ಒಪ್ಕೊಂಡ್ರು. ಆಮೇಲೆ ಅವರು ಅವ್ರಿಗೆ ಪ್ರೊಡ್ಯೂಸರ್ ಆಪ್ಷನ್ ಕೊಟ್ಟೆ, ಸರ್ ಪ್ರೊಡ್ಯೂಸರ್ ನೋಡಿ ಅಂತ. ಅವ್ರಾಯ್ತು ಪಾಪ ಒಂದು ವಾರ ಒಂದು ಟೈಮ್ ತೊಗೊಂಡ್ರು. ಅವರು ಪ್ರೊಡ್ಯೂಸರ್ ಸೆಟ್ ಆಗಿಲ್ಲ. ಅದಾದಮೇಲೆ ಚಿರುಗೆ ಹೇಳಿದೆ ಒಂದು ಕತೆ, ಚಿರು ಸರಿಗೆ, ಅದು ಟಪ್ಪಾಗಿ ಮುಚ್ಚೆನ ಕತೆ. ಟಪ್ಪಾಗಿ ಮುಚ್ಚಿ ಚಿರುಗೆ ಹೇಳಿದೆ. ಅವರು ಕತೆ ಕೇಳಿಸಿದ್ರು ತಪ್ಕೊಬಿಟ್ರೆ, ಸಖತ್ತಾಗಿ ಮಾಡಿದ್ಯಾ ಕಣೋ, ತುಂಬ ಚೆನ್ನಾಗಿ ಮಾಡಿದ್ಯಾ, ಗ್ಯಾರಂಟಿ ನನ್ನ ಅವರೇ ಹೇಳಿದ್ರು, ನೀವು ಗ್ಯಾರಂಟಿ ಮಾಡೇ ಮಾಡ್ತೀನಿ ಇದನ್ನು, ಸೂಪರ್. ಅದರಲ್ಲಿ ಗೆಸ್ಟ್ ರೋಲಾಗಿ ಅರ್ಜುನ್ ಸರ್ಜಾ ಸರ್ ಹೇಳಿದ್ದೆ, ಧ್ರುವ ಸರ್ಜಾ ಕೂಡ ಹೇಳಿದ್ದೆ, ಎಲ್ಲ ಮಾಡೋದು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ. ಸರ್ ಅಂತ ಪ್ರೊಡ್ಯೂಸರ್ ಇಲ್ಲ ಸರ್, ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂತ. ಅವರು 45 ಡೇಸ್ ಹೇಳಿದ್ದಾರೆ, ನನಗೆ 50 to 60 ದಿವಸ ಬೇಕು, ನನಗೆ ಇದು ಕತೆ ಚೆನ್ನಾಗಿ ಬರಬೇಕು ಅಂತ. ಬಟ್ ನಾನೇ ಕೊಡ್ತೀನಿ ಪ್ರೊಡ್ಯೂಸರ್ ಅಂತ ಹೇಳಿದ್ರು. ನನ್ನೇ ಬರೋಕ್ಕೆ ಅವ್ರನ್ನೂ ಕೇಳ್ಕೊಂಡೆ. ಅಂದರೆ ಇವತ್ತಿಗೂ ಬಿಟ್ಟಿಲ್ಲ ನಾನು. ಮೊನ್ನೆ ಕೂಡ ಧ್ರುವ ಸರ್ಜಾರಿಗೆ ಹೋಗ್ಬಿಟ್ಟು ಒಂದು 3 months ಬ್ಯಾಕ್ ಅವ್ರು ಕತೆ ಹೇಳಿ ಬಂದು, ಅದು ಟೈಟ್ಲು 999 ಅಂತ. ಅದೊಂದು 999 ಅಂದರೆ ಅದು ಬೇರೆ ಅರ್ಥನ ಬರುತ್ತೆ ಅದಕ್ಕೆ. ಅದು ಅವ್ರಿಗೂ ಕತೆ ಅವ್ರಿಗೆ ಹೇಳಿದೆ. ಅವ್ರಿಗೆ ಇದು ಬೇರೆ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಹೇಳಿ ಅವ್ರಿಗೂ ಕತೆ ತುಂಬ ಇಷ್ಟ ಆಯಿತು. ಅಂದರೆ ಹೆವಿ ಬಡ್ಜೆಟ್ಟು, ಸ್ವಲ್ಪ ವೆಯ್ಟ್ ಮಾಡಿ. ಅಂದರೆ ಏನಪ್ಪ ಅಂದರೆ ಅವರು ಇಷ್ಟು ದೊಡ್ಡ ಬಡ್ಜೆಟ್ ಹಿಂಗೆ ಟೇಕಪ್ ಮಾಡ್ತೀವಿ ಫಸ್ಟ್ ಸಿನಿಮಾ ಅಂತ ಸ್ವಲ್ಪ ಅವರು ಗೊಂದಲ ಇದ್ದಾರೆ. ಆಯ್ತು, ಅವರ ಒಂದು 2 ಪಿಕ್ಚರ್ ರಿಲೀಸ್ ಆಗಿಬಿಡ್ಲಿ, ಆದಮೇಲೆ ನಿಮ್ಮ ಕರೆಸ್ ಮಾತಾಡ್ತೀವಿ. ನಡೀತಾರ ಸಿನಿಮಾ ಕರೆಸ್ ಮಾತಾಡ್ತೀನಿ ಸರ್. ಕತೆ ಚೆನ್ನಾಗಿದೆ, ಮನುಷ್ಯನಿಗೆ ಅದೃಷ್ಟ ಬರಬೇಕಲ್ಲ. ಕತೆಗಳು ಚೆನ್ನಾಗಿ ಮಾಡ್ತೀನಿ, ನಂಗೆ ಚೆನ್ನಾಗಿ ನಂಬಿಕೆ ಇದೆ, ಕತೆ ಚೆನ್ನಾಗಿ ಮಾಡ್ತೀನಿ. ನನಗೆ ನನ್ನ ಟೈಮು ನನ್ನ ಹಣೆ ಬರೋಣ, ನನಗೆ ಕರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾಯಿಲ್ಲ. ಬಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಟೈಮ್ ವೇಸ್ಟ್ ಆಯ್ತು ಅಂತ ಅನ್ಸುತ್ತೆ 100%. ಯಾಕಂದ್ರೆ ನೀವು ಡೈರೆಕ್ಟರ್ ಆಗ್ತೀರಾ, ಹೀರೋ ಆಗ್ತೀರಾ ಅಂತ ಗಾಂಧಿನಗರದ ಸುದ್ದಿ ಹಬ್ಬಿದ ತಕ್ಷಣನೇ 5 star ಗಣೇಶ್ ಅವರು ಕೊರಿಯೋಗ್ರಾಫರ್ ಸ್ಥಾನದಿಂದ ಕೆಳಗೆ ಇಳಿದ್ಬಿಟ್ರು. ಅಂದ್ರೆ ಇಳಿದ್ಬಿಟ್ರು ಅಂದ್ರೆ ಇಂಡಸ್ಟ್ರಿ ಅವ್ರು ನಿಲ್ಲಿಸ್ಬಿಡ ಸರ್. ನಾನು ಕೆಳಗಿಲ್ಲದೆ ಅನ್ನೋಕ್ಕಿಂತ ನನ್ನ ಜೊತೆ ಕೆಲಸ ಮಾಡೋರಲ್ಲ ಮಾಸ್ಟರ್ ಆದ್ರು, ನನಗೆ ಅದು ಹೆಮ್ಮೆ ಇದೆ. ನನ್ನ ಕೆಲಸ ಯಾರು ಕಿತ್ಕೊಂಡಿಲ್ಲ ಸರ್. ನನ್ನ ಕೆಲಸ ನನ್ನ ಜೊತೆ ಕೆಲಸ ನನ್ನ ಹುಡುಗರು ತಗೊಂಡಾರೆ. ಇವಾಗ ಹರ್ಷ ನಮ್ಮ ಹುಡುಗನೇ, ಇಮ್ರಾನ್ ನಮ್ಮ ಹುಡುಗನೇ, ಮುರಳಿ ನಮ್ಮ ಹುಡುಗನೇ, ಸದಾ ರಾಮಣ್ಣ ಎಲ್ಲ ನಮ್ಮ ಹುಡುಗರೇ, ನಮ್ಮವರೇ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಒಂದು ವರ್ಷದಿಂದ 2 ವರ್ಷದಿಂದ ಬೇರೆ ಮಾಸ್ಟರ್ ತಿರ್ಗಾ ಬೇರೆ ಸ್ಟೇಟಿಂದ ಬಂದು ಮಾಡ್ತಾರೆ ಅಷ್ಟೇ ಹೊರತು. ಡೈರೆಕ್ಟರ್ ಮತ್ತೆ ಬೇರೆ ಈಗ ಹರ್ಷ ಡೈರೆಕ್ಟರ್ ಆಗೋದು ಅದೇ ಹೇಳ್ತಾರದು. ಅಂದರೆ ಟೈಮ್ ಇವಾಗ ನಾನು ಹೇಳಕ್ಕೆ 2026 ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ತಿರ್ಗಾ ವಾಪಸ್ ನಾನು ಬ್ಯಾಕ್ ಬಂದರೆ ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ನೋ, ಯಾರು ಹೇಳಿದಾರಲ್ಲ, ನೀನು ಎಷ್ಟು ಪುಣ್ಯ ಮಾಡಿದ್ದೆ ಅಷ್ಟು ಫಲ ವಾಪಸ್ ಬರುತ್ತೆ ಅಂತ. ನಾನು 100% ಪುಣ್ಯ ಮಾಡಿದ್ದೀನಿ ಸರ್, ಇದೇ ಮುಟ್ಟು ಕೇಳ್ತೀನಿ. ಆ ನಂಬಿಕೆ ನನಗಿದೆ ಸರ್. ನಾನು 100% ಒಳ್ಳೆ ಕೆಲಸ ಮಾಡಿದ್ದೀನಿ, ದಾನ ಧರ್ಮ ಮಾಡಿದ್ದೀನಿ. ಯಾರೇ ಏನೇ ಸತ್ರು ಅಲ್ಲೂ ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಿಲ್ಲ. ನಮ್ಮ ತಾಯಿ ಸೇವೆ ಆಗಲಿ ಎಲ್ಲನೂ ಒಳ್ಳೇದೇ ಮಾಡಿದ್ದೀನಿ. ಅದೆಲ್ಲ ಒಂದ್ಸರಿ ನನಗೆ ಕನ್ವರ್ಟ್ ಆಗಿ ಒಂದ್ಸರಿ ಬರುತ್ತೆ ಅಂತ ನಂಬಿಕೆ ನನಗಿದೆ. ಇದೆ ಸರ್. ನಿಮ್ಗೆ ಅದೃಷ್ಟ ಎಲ್ಲಿಂದ ಬರ್ತೇಳಿ? ನಿಮಗೆ ಆಗಲಿ ನನಗೆ ಆಗಿಲ್ಲ. ಅದೃಷ್ಟ ಬರದೆ ನೀವು ಮಾಡೋ ಪುಣ್ಯವಾದ ಕೆಲಸ. ಪುಣ್ಯ ಅಂದರೆ ದುಡ್ಡು ಕೊಟ್ಟು ದಾನ ಮಾಡೋದಂತಲ್ಲ. ನೀವೊಂದು ಒಳ್ಳೆ ಕೆಲಸ ಮಾಡಿರ್ತೀರ, ಆ ಒಳ್ಳೆ ಕೆಲಸ ನಿಮಗೆ ಕನ್ವರ್ಟ್ ಆಗಿ ನಿಮಗೆ ಅದು ಅದೃಷ್ಟ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.